ಹಾಯ್ ಎಲ್ರಿಗೂ ನಮಸ್ಕಾರ. ಕೆಲವರಿಗೆ ಕಣ್ಣಿನ ಕೆಳಗೆ ತುಂಬ ಪಿಗ್ಮೆಂಟೇಷನ್ ಅಥವಾ ರಿಂಕಲ್ಸ್ ಪ್ರಾಬ್ಲಮ್ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ಹೇಗೆ ಅದನ್ನೆಲ್ಲ ನೀಟಾಗಿ ಕವರ್ ಮಾಡಿ ಯಾವುದೇ ರೀತಿ ಕ್ರೀಸ್ ಆಗದಿರೋ ಥರ ಮೇಕಪ್ಪನ್ನು ಕ್ರಿಯೇಟ್ ಮಾಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಮೇಕಪ್ಪನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾವು ಸ್ಕಿನ್ ಕೇರ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಆಲ್ರೆಡಿ ಟೋನರನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ನಿವಿಯಾ ಅವರ ಮಾಯ್ಶ್ಚರೈಸರ್ನ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಾನು ನನ್ನ ಅಂಡರ್ ಐಸ್ಗೂ ಕೂಡ ಇದನ್ನು ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡಿ ನನ್ನ ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ಕೋತೀನಿ. ಈ ರೀತಿ ನೀಟಾಗಿ ನಮ್ಮ ಕಣ್ಣಿನ ಕೆಳಗೆ ಮಸಾಜ್ ಮಾಡೋದ್ರಿಂದ ನೀಟಾಗಿ ಮಾಯ್ಶ್ಚರೈಸರ್ ಬಂದು ಅಬ್ಸಾರ್ಬ್ ಆಗುತ್ತೆ. ಇದನ್ನು ನಾನು ಒಂದು 1 ಮಿನಿಟ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನಂತರ ಲ್ಯಾಕ್ಮಿ ಅವರ ಒಂದು ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಆಲ್ ಓವರ್ ದ ಫೇಸ್ ನೀಟಾಗಿ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ. ಇದನ್ನು ನಾನು ನನ್ನ ಅಂಡರ್ ಐಸ್ಗೂ ಕೂಡ ಲೈಟಾಗಿ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ನಾವು ಅಂಡರ್ ಐಸ್ಗೆ ಯಾವುದೇ ರೀತಿ ಹೆಚ್ಚಿನ ಪ್ರಾಡಕ್ಟನ್ನು ಹಾಕಬಾರ್ದು. ಯಾವುದೇ ಪ್ರಾಡಕ್ಟನ್ನು ಯೂಸ್ ಮಾಡುವಾಗಲೂ ಒಂದು ಲೈಟ್ ಲೇಯರನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಂಡರ್ ಐಸ್ಗೆ ಅಂತಲೇ ಪರ್ಟಿಕ್ಯುಲರ್ ಪ್ರೈಮರ್ಸ್ ಬರುತ್ತೆ, ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಕಣ್ಣಿನ ಕೆಳಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇರೋ ಕಾರಣ ನಾನು ಒಂದು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡು ನನ್ನ ಕಣ್ಣಿನ ಕೆಳಗೆ ಈ ರೀತಿ ಪಿಗ್ಮೆಂಟೇಷನನ್ನು ಕವರ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಈ ರೀತಿ ನನ್ನ ಫಿಂಗರ್ ಟಿಪ್ ಸಹಾಯದಿಂದನೇ ಫಸ್ಟು ಬ್ಲೆಂಡ್ ಮಾಡ್ಕೋತೀನಿ. ಅದೇ ರೀತಿ ಇಲ್ಲೊಂದು ಮೇಜರ್ ಟಿಪ್ ಹೇಳೋದಾದರೆ, ನಮ್ಮ ಕಣ್ಣಿನ ಕೆಳಗಿನ ಸ್ಕಿನ್ನನ್ನು ನಾವು ಈ ರೀತಿ ಮೇಲೆ ನೋಡ್ತಾ ಸ್ಟ್ರೆಚ್ ಮಾಡಿಕೊಂಡು ನಂತರ ನಾವು ಇದನ್ನು ಬ್ಲೆಂಡ್ ಮಾಡೋದ್ರಿಂದ ಆ ರಿಂಕಲ್ಸ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಕೂಡ ಪ್ರಾಡಕ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ. ನಮಗೆ ಎಲ್ಲೆಲ್ಲಿ ರಿಂಕಲ್ಸ್ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ನಾವು ಈ ರೀತಿ ಸ್ಟ್ರೆಚ್ ಮಾಡಿಕೊಂಡು ನಂತರ ನಾವು ಅಪ್ಲೈ ಮಾಡೋದ್ರಿಂದ ಪ್ರಾಡಕ್ಟ್ ಬಂದು ನೀಟಾಗಿ ಬ್ಲೆಂಡ್ ಆಗುತ್ತೆ. ನಂತರ ನಾನು ಒಂದು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಬ್ಲೆಂಡ್ ಮಾಡಿಕೊಂಡು ನನ್ನ ಫೌಂಡೇಶನನ್ನು ಹಚ್ತಾ ಇದ್ದೀನಿ. ನನ್ನ ಹೋಲ್ ಫೇಸನ್ನು ಕರೆಕ್ಟ್ ಮಾಡ್ಕೊಂಡಿದ್ದ ನಂತರ ನಾನು ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಮಬಲಿನ್ ಫಿಟ್ ಮಿ ಇನ್ ದ ಶೇಡ್ 310. ಇದನ್ನು ನಾನು ನನ್ನ ಅಂಡರ್ ಐಸ್ಗೆ ಅಪ್ಲೈ ಮಾಡೋದಿಲ್ಲ. ಇಲ್ಲಿಗೆ ಯಾವತ್ತು ನಾವು ಕನ್ಸೀಲರನ್ನೇ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಮಬಲಿನ್ ಅವರ ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಕ್ಯಾರಮಲ್. ಕನ್ಸೀಲರ್ಸನ್ನು ಈ ರೀತಿ ಪ್ರಾಬ್ಲಮೆಟಿಕ್ ಏರಿಯಾಗಳನ್ನು ಕವರ್ ಮಾಡೋದಕ್ಕೆ ಅಂತಲೇ ಸ್ಪೆಷಲಿ ಡಿಸೈನ್ ಮಾಡೋದ್ರಿಂದ ನಾವು ಕನ್ಸೀಲರ್ಸನ್ನೇ ಈ ಒಂದು ಪ್ರಾಬ್ಲಮೆಟಿಕ್ ಏರಿಯಾಸ್, ಪಿಗ್ಮೆಂಟೇಷನ್, ರಿಂಕಲ್ಸ್ನ ಕವರ್ ಮಾಡೋದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಈ ಒಂದು ಕೆಲಸವನ್ನು ಫೌಂಡೇಶನ್ ಅಷ್ಟು ಮಾಡೋದಿಲ್ಲ. ಫೌಂಡೇಶನಿಂದ ಈ ಪಿಗ್ಮೆಂಟೇಷನ್ ಅಥವಾ ರಿಂಕಲ್ಸ್ನ ಕವರ್ ಮಾಡಿದ ನಂತರ ಕೂಡ ನಮಗೆ ಅದು ಪಾಪಪ್ ಆಗಿ ಕಾಣಿಸೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಟೈಮ್ ಆದ ನಂತರ. ಈ ಒಂದು ಕನ್ಸೀಲರ್ಸ್ ಫೌಂಡೇಶನ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಕವರೇಜ್ನ ಕೂಡ ಕೊಡೋದ್ರಿಂದ ನಾವು ಇದನ್ನೇ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಕನ್ಸೀಲರನ್ನು ಈ ರೀತಿ ಹಚ್ಚಾದ ನಂತರ 1 ಮಿನಿಟ್ ಬಿಟ್ಟು ನಂತರ ನಾನಿಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸ್ಟ್ರೆಚ್ ಮಾಡಿಕೊಂಡು. ಈ ರೀತಿ ನಾವು ಮೇಲೆ ನೋಡುವಾಗ ನಮ್ಮ ಅಂಡರ್ ಐಸ್ ಸ್ಕಿನ್ ಬಂದು ನೀಟಾಗಿ ಸ್ಟ್ರೆಚ್ ಆಗಿ ಬ್ಲೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಕನ್ಸೀಲರ್ ಅಪ್ಲೈ ಮಾಡಿದ ನಂತರ 1 ಮಿನಿಟ್ ಬಿಟ್ಟು ನಂತರ ನಾವು ಬ್ಲೆಂಡ್ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಕವರೇಜ್ ಕೂಡ ಸಿಗತ್ತೆ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ರೀತಿ ಒಂದ್ಸಲ ಲೈನ್ಸ್ ಆ್ಯಂಡ್ ರಿಂಕಲ್ಸನ್ನು ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿಕೊಂಡು ನಂತರ ಈ ರೀತಿ ಒಂದು ಸ್ಮಾಲ್ ಫ್ಲಫಿ ಬ್ರಷ್ನ ಸಹಾಯದಿಂದ ಪೌಡರನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಬ್ಯೂಟಿ ಬ್ಲೆಂಡರ್ಗಿಂತ ಈ ರೀತಿ ಒಂದು ಸ್ಮಾಲ್ ಫ್ಲಫಿ ಬ್ರಷಿಂದ ಪೌಡರನ್ನು ಅಪ್ಲೈ ಮಾಡೋದ್ರಿಂದ ಆ ಲೈನ್ಸ್ ಹಾಗೆ ರಿಂಕಲ್ಸಲ್ಲೂ ಕೂಡ ಪೌಡರ್ ಬಂದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಇದೇ ಒಂದು ಸಣ್ಣ ಸಣ್ಣ ಟಿಪ್ಸ್ ಹಾಗೆ ಟ್ರಿಕ್ಸನ್ನು ಯೂಸ್ ಮಾಡಿ ನಾವು ಈ ರೀತಿ ಕವರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೇಕಪ್ ಬಂದು ಫ್ಲಾಲೆಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಇಲ್ಲಿ ಇನ್ನೊಂದು ಮೇಜರ್ ಟಿಪ್ ಏನಂತ ಹೇಳಿದ್ರೆ ಡ್ರಾಪ್ ಶ್ಯಾಡೋವನ್ನು ಕ್ರಿಯೇಟ್ ಮಾಡೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಡ್ರಾಪ್ ಶ್ಯಾಡೋ ಒಳಗೇನೆ ಎಷ್ಟೋ ರಿಂಕಲ್ಸ್ ಹಾಗೆ ಲೈನ್ಸ್ ಬಂದು ಕವರ್ ಆಗೋಗುತ್ತೆ. ಈ ರೀತಿ ಡ್ರಾಪ್ ಶ್ಯಾಡೋನ ನಮ್ಮ ಕಣ್ಣಿನ ಕೆಳಗೆ ಅಪ್ಲೈ ಮಾಡೋದ್ರಿಂದ ಆ ಸ್ಪಾಟಲ್ಲಿ ನಮಗೆ ಲೈನ್ಸ್ ಹಾಗೆ ರಿಂಕಲ್ಸ್ ಇದ್ದರೆ ಈ ರೀತಿ ಐ ಶ್ಯಾಡೋ ಮೂಲಕ ಅದನ್ನು ಕವರ್ ಮಾಡಿಬಿಡ್ಬೋದು. ಇಲ್ಲಿ ನಾನು ಒಂದು ಬ್ರೌನ್ ಶೇಡನ್ನು ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಂಡಿದ ನಂತರ ಅದರ ಎಡ್ಜಸ್ಸನ್ನು ಒಂದು ಲೈಟ್ ಬ್ರೌನ್ ಶೇಡಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಮೆಬೆಲಿನ್ ಅವರ ಒಂದು ಮಸ್ಕರಾನ ನನ್ನ ಲೋವರ್ ಲ್ಯಾಶಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಒಂದು ಮೇಜರ್ ಟಿಪ್ ಅಂತಲೇ ಹೇಳ್ಬೋದು, ನಮ್ಮ ಲೈನ್ಸ್ ಹಾಗೆ ರಿಂಕಲ್ಸನ್ನು ನಮ್ಮ ಅಂಡರ್ ಐಸಲ್ಲಿ ಕವರ್ ಮಾಡೋದಕ್ಕೆ. ಈ ರೀತಿ ನಮ್ಮ ಲ್ಯಾಶಸ್ಸನ್ನು ಮಸ್ಕರಾ ಮೂಲಕ ಸ್ವಲ್ಪ ಲಾಂಗ್ ಆಗಿ ಮಾಡೋದ್ರಿಂದ ಕೂಡ ನಮ್ಮ ಅಂಡರ್ ಐಸನ್ನು ಲೈನ್ಸ್ ಬಂದು ಕಾಣಿಸೋದಿಲ್ಲ. ನಂತರ ನಾನು ನನ್ನ ಹೋಲ್ ಫೇಸನ್ನು ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರಲ್ಲಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ನನ್ನ ಕಣ್ಣುಗಳನ್ನು ಮುಚ್ಚಿ ನಂತರ ನಾನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಕಣ್ಣಿನ ಕೆಳಗೆ ಲೈನ್ಸ್ ಅಥವಾ ರಿಂಕಲ್ಸ್ ಇದ್ದಾಗ ಅಲ್ಲಿ ಪ್ರಾಡಕ್ಟ್ ಬಂದು ನೀಟಾಗಿ ಫಿಕ್ಸ್ ಆಗೋದಕ್ಕೆ ಈ ಒಂದು ಮೇಕಪ್ ಫಿಕ್ಸರ್ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇದು ನಮ್ಮ ಮೇಕಪ್ಪನ್ನು ಕ್ರೀಸ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಕಣ್ಣಿನ ಕೆಳಗೆ ಯಾವುದೇ ರೀತಿ ಲೈನ್ಸ್ ಅಥವಾ ರಿಂಕಲ್ಸಲ್ಲಿ ಮೇಕಪ್ ಪ್ರಾಡಕ್ಟ್ ಬಂದು ಸೆಟಲ್ ಆಗಿ ಆಡ್ ಆಗಿ ಕಾಣಿಸ್ತಾ ಇಲ್ಲ, ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಆಗಿದೆ. ಇಲ್ಲಿ ನಾವು ಫಾಲೋ ಮಾಡಿದಂತಹ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಮೂಲಕ ನಮ್ಮ ಲೈನ್ಸ್ ಆ್ಯಂಡ್ ರಿಂಕಲ್ಸನ್ನು ನಮ್ಮ ಕಣ್ಣಿನ ಕೆಳಗೆ ನೀಟಾಗಿ ಫಿಕ್ಸ್ ಮಾಡಿ ನಂತರ ನಾವು ಕನ್ಸೀಲ್ ಮಾಡೋದ್ರಿಂದ ನಮ್ಮ ಮೇಕಪ್ ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಫ್ಲಾಲೆಸ್ ಆಗಿ ಅದೇ ರೀತಿ ಕ್ರೀಸ್ ಆಗದಿರೋ ಥರ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.